ಹೋಗಿದ್ದಂತಹ ಯುವತಿ ನಾಪತ್ತೆಯಾಗಿದ್ದಳು. ಅದಾದ ನಂತರವಾಗಿ 4 ದಿನಗಳ ಹಿಂದೆ ನಾಪತ್ತೆಯಾಗಿದ್ದಂತಹ ಯುವತಿ ಈಗ ಪತ್ತೆಯಾಗಿದ್ದಾಳೆ. ನೋಡಿ, ಪ್ರಮುಖವಾಗಿ ಕೇರಳ ಮೂಲದ ಶರಣ್ಯ ಮಡಿಕೇರಿಯಲ್ಲಿ ಟ್ರಕ್ಕಿಂಗ್ ಅಂತ ಹೋಗಿರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಮಾರ್ಗ ತಿಳಿಯದೆ ಬೇರೆ ಕಡೆ ನಾಪತ್ತೆಯಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ 4 ದಿನಗಳ ಕಾಲ ಅವರ ಹುಡುಕಾಟದಲ್ಲಿ ನಿರತರಾಗಿರುತ್ತಾರೆ. ತಡಿಯಂಡುಮೋಳ್ ಬೆಟ್ಟದಲ್ಲಿ ನಾಪತ್ತೆಯಾಗಿದ್ರು ಶರಣ್ಯ. ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ನಕ್ಸಲ್ ನಿಗ್ರಹ ಪಡೆಯಿಂದ ಶೋಧ ಕಾರ್ಯವನ್ನ ನಡೆಸಲಾಗುತ್ತೆ. 4 ದಿನಗಳ ಸತತ ಹುಡುಕಾಟದ ಬಳಿಕ ನಿನ್ನೆ ಸಂಜೆ ಪತ್ತೆಯಾಗಿರುವಂತದ್ದು ಯುವತಿಯನ್ನ ರಕ್ಷಿಸಿದ್ದಾರೆ. ಈ 4 ದಿನಗಳ ಹುಡುಕಾಟದಲ್ಲಿ ಕೇರಳ ಮೂಲದ ಶರಣ್ಯ ಮಡಿಕೇರಿಗೆ ಟ್ರಕ್ಕಿಂಗ್ ಬಂದಿರ್ತಾರೆ. ಇಂತಹ ಸಂದರ್ಭದಲ್ಲಿ ಮಿಸ್ ಆಗಿರ್ತಾರೆ. 4 ದಿನಗಳ ನಂತರ ಈಗ ಪತ್ತೆಯಾಗಿದ್ದಾರೆ. ശരണ്യ ഹാപ്പി അല്ലേ? ಮೂರು ದಿವಸಗಳಿಂದ ಒಂದು ಟ್ರಕ್ಕಿಗೆ ಬಂದಂತ ಕೇರಳ ನಿವಾಸಿ ಶರಣ್ಯ ಕಾಣೆಯಾಗಿತ್ತು. ಅರಣ್ಯ ಇಲಾಖೆಯವರು, ಜಿಲ್ಲಾ ಪೊಲೀಸ್ ಇಲಾಖೆಯವರು ಮತ್ತು ರಾಜ್ಯದ ಎಲ್ಲರೂ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಅರಣ್ಯ ಸಚಿವರು, ಗೃಹ ಸಚಿವರು ಎಲ್ಲರೂ ಕೂಡ ಇದರ ಬಗ್ಗೆ ಬಹಳ ಹೆಚ್ಚು ಚಿಂತನೆಗೊಳಗಾಗಿದ್ದರು. ಇವತ್ತು ಅದಕ್ಕೆ ಒಂದು ಸುಖ ಅಂತ್ಯ ನಾವೆಲ್ಲ ಕಂಡಿದ್ದೇವೆ. ಎಲ್ಲರ ಶ್ರಮೆಯಿಂದ ಇಲ್ಲಿಯ ಸ್ಥಳೀಯರು, ಅರಣ್ಯ ಇಲಾಖೆ ಸಿಬ್ಬಂದಿಯವರು, ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಇವತ್ತು ಆ ಹೆಣ್ಮಗಳನ್ನ ಪತ್ತೆ ಮಾಡಿ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಕಾಡಿನಿಂದ ಹೊರಬಂದಿದ್ದಾರೆ. ಎಲ್ಲರೂ ಕೂಡ ಬಹಳ ಹೆಚ್ಚು ಸಂತೋಷದ ವಿಚಾರ. ಚಾರಣಕ್ಕೆ ಹೋಗಿದ್ದಂತಹ ಯುವತಿ ನಾಪತ್ತೆಯಾಗಿದ್ದಳು. ಅದಾದ ನಂತರವಾಗಿ 4 ದಿನಗಳ ಹಿಂದೆ ನಾಪತ್ತೆಯಾಗಿದ್ದಂತಹ ಯುವತಿ ಈಗ ಪತ್ತೆಯಾಗಿದ್ದಾಳೆ. ನೋಡಿ, ಪ್ರಮುಖವಾಗಿ ಕೇರಳ ಮೂಲದ ಶರಣ್ಯ ಮಡಿಕೇರಿಯಲ್ಲಿ ಟ್ರಕ್ಕಿಂಗ್ ಅಂತ ಹೋಗಿರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಮಾರ್ಗ ತಿಳಿಯದೆ ಬೇರೆ ಕಡೆ ನಾಪತ್ತೆಯಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ 4 ದಿನಗಳ ಕಾಲ ಅವರ ಹುಡುಕಾಟದಲ್ಲಿ ನಿರತರಾಗಿರುತ್ತಾರೆ. ತಡಿಯಂಡುಮೋಳ್ ಬೆಟ್ಟದಲ್ಲಿ ನಾಪತ್ತೆಯಾಗಿದ್ರು ಶರಣ್ಯ. ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ನಕ್ಸಲ್ ನಿಗ್ರಹ ಪಡೆಯಿಂದ ಶೋಧ ಕಾರ್ಯವನ್ನ ನಡೆಸಲಾಗುತ್ತೆ. 4 ದಿನಗಳ ಸತತ ಹುಡುಕಾಟದ ಬಳಿಕ ನಿನ್ನೆ ಸಂಜೆ ಪತ್ತೆಯಾಗಿರುವಂತದ್ದು ಯುವತಿಯನ್ನ ರಕ್ಷಿಸಿದ್ದಾರೆ. ಈ 4 ದಿನಗಳ ಹುಡುಕಾಟದಲ್ಲಿ ಕೇರಳ ಮೂಲದ ಶರಣ್ಯ ಮಡಿಕೇರಿಗೆ ಟ್ರಕ್ಕಿಂಗ್ ಬಂದಿರ್ತಾರೆ. ಇಂತಹ ಸಂದರ್ಭದಲ್ಲಿ ಮಿಸ್ ಆಗಿರ್ತಾರೆ. 4 ದಿನಗಳ ನಂತರ ಈಗ ಪತ್ತೆಯಾಗಿದ್ದಾರೆ. ശരണ്യ ഹാപ്പി അല്ലേ? ಮೂರು ದಿವಸಗಳಿಂದ ಒಂದು ಟ್ರಕ್ಕಿಗೆ ಬಂದಂತ ಕೇರಳ ನಿವಾಸಿ ಶರಣ್ಯ ಕಾಣೆಯಾಗಿತ್ತು. ಅರಣ್ಯ ಇಲಾಖೆಯವರು, ಜಿಲ್ಲಾ ಪೊಲೀಸ್ ಇಲಾಖೆಯವರು ಮತ್ತು ರಾಜ್ಯದ ಎಲ್ಲರೂ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಅರಣ್ಯ ಸಚಿವರು, ಗೃಹ ಸಚಿವರು ಎಲ್ಲರೂ ಕೂಡ ಇದರ ಬಗ್ಗೆ ಬಹಳ ಹೆಚ್ಚು ಚಿಂತನೆಗೊಳಗಾಗಿದ್ದರು. ಇವತ್ತು ಅದಕ್ಕೆ ಒಂದು ಸುಖ ಅಂತ್ಯ ನಾವೆಲ್ಲ ಕಂಡಿದ್ದೇವೆ. ಎಲ್ಲರ ಶ್ರಮೆಯಿಂದ ಇಲ್ಲಿಯ ಸ್ಥಳೀಯರು, ಅರಣ್ಯ ಇಲಾಖೆ ಸಿಬ್ಬಂದಿಯವರು, ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಇವತ್ತು ಆ ಹೆಣ್ಮಗಳನ್ನ ಪತ್ತೆ ಮಾಡಿ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಕಾಡಿನಿಂದ ಹೊರಬಂದಿದ್ದಾರೆ. ಎಲ್ಲರೂ ಕೂಡ ಬಹಳ ಹೆಚ್ಚು ಸಂತೋಷದ ವಿಚಾರ.
ಚಾರಣಕ್ಕೆ ಹೋಗಿದ್ದಂತಹ ಯುವತಿ ನಾಪತ್ತೆಯಾಗಿದ್ದಳು. ಅದಾದ ನಂತರವಾಗಿ 4 ದಿನಗಳ ಹಿಂದೆ ನಾಪತ್ತೆಯಾಗಿದ್ದಂತಹ ಯುವತಿ ಈಗ ಪತ್ತೆಯಾಗಿದ್ದಾಳೆ. ನೋಡಿ, ಪ್ರಮುಖವಾಗಿ ಕೇರಳ ಮೂಲದ ಶರಣ್ಯ ಮಡಿಕೇರಿಯಲ್ಲಿ ಟ್ರಕ್ಕಿಂಗ್ ಅಂತ ಹೋಗಿರ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಮಾರ್ಗ ತಿಳಿಯದೆ ಬೇರೆ ಕಡೆ ನಾಪತ್ತೆಯಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ 4 ದಿನಗಳ ಕಾಲ ಅವರ ಹುಡುಕಾಟದಲ್ಲಿ ನಿರತರಾಗಿರುತ್ತಾರೆ. ತಡಿಯಂಡುಮೋಳ್ ಬೆಟ್ಟದಲ್ಲಿ ನಾಪತ್ತೆಯಾಗಿದ್ರು ಶರಣ್ಯ. ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ನಕ್ಸಲ್ ನಿಗ್ರಹ ಪಡೆಯಿಂದ ಶೋಧ ಕಾರ್ಯವನ್ನ ನಡೆಸಲಾಗುತ್ತೆ. 4 ದಿನಗಳ ಸತತ ಹುಡುಕಾಟದ ಬಳಿಕ ನಿನ್ನೆ ಸಂಜೆ ಪತ್ತೆಯಾಗಿರುವಂತದ್ದು ಯುವತಿಯನ್ನ ರಕ್ಷಿಸಿದ್ದಾರೆ. ಈ 4 ದಿನಗಳ ಹುಡುಕಾಟದಲ್ಲಿ ಕೇರಳ ಮೂಲದ ಶರಣ್ಯ ಮಡಿಕೇರಿಗೆ ಟ್ರಕ್ಕಿಂಗ್ ಬಂದಿರ್ತಾರೆ. ಇಂತಹ ಸಂದರ್ಭದಲ್ಲಿ ಮಿಸ್ ಆಗಿರ್ತಾರೆ. 4 ದಿನಗಳ ನಂತರ ಈಗ ಪತ್ತೆಯಾಗಿದ್ದಾರೆ. ശരണ്യ ഹാപ്പി അല്ലേ? ಮೂರು ದಿವಸಗಳಿಂದ ಒಂದು ಟ್ರಕ್ಕಿಗೆ ಬಂದಂತ ಕೇರಳ ನಿವಾಸಿ ಶರಣ್ಯ ಕಾಣೆಯಾಗಿತ್ತು. ಅರಣ್ಯ ಇಲಾಖೆಯವರು, ಜಿಲ್ಲಾ ಪೊಲೀಸ್ ಇಲಾಖೆಯವರು ಮತ್ತು ರಾಜ್ಯದ ಎಲ್ಲರೂ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅರಣ್ಯ ಸಚಿವರು, ಗೃಹ ಸಚಿವರು ಎಲ್ಲರೂ ಕೂಡ ಇದರ ಬಗ್ಗೆ ಬಹಳ ಹೆಚ್ಚು ಚಿಂತನೆಗೊಳಗಾಗಿದ್ದರು. ಇವತ್ತು ಅದಕ್ಕೆ ಒಂದು ಸುಖ ಅಂತ್ಯ ನಾವೆಲ್ಲ ಕಂಡಿದ್ದೇವೆ. ಎಲ್ಲರ ಶ್ರಮೆಯಿಂದ ಇಲ್ಲಿಯ ಸ್ಥಳೀಯರು, ಅರಣ್ಯ ಇಲಾಖೆ ಸಿಬ್ಬಂದಿಯವರು, ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಇವತ್ತು ಆ ಹೆಣ್ಮಗಳನ್ನ ಪತ್ತೆ ಮಾಡಿ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಕಾಡಿನಿಂದ ಹೊರಬಂದಿದ್ದಾರೆ. ಎಲ್ಲರೂ ಕೂಡ ಬಹಳ ಹೆಚ್ಚು ಸಂತೋಷದ ವಿಚಾರ. ಚಾರಣಕ್ಕೆ ಹೋಗಿದ್ದಂತಹ ಯುವತಿ ನಾಪತ್ತೆಯಾಗಿದ್ದಳು. ಅದಾದ ನಂತರವಾಗಿ 4 ದಿನಗಳ ಹಿಂದೆ ನಾಪತ್ತೆಯಾಗಿದ್ದಂತಹ ಯುವತಿ ಈಗ ಪತ್ತೆಯಾಗಿದ್ದಾಳೆ. ನೋಡಿ, ಪ್ರಮುಖವಾಗಿ ಕೇರಳ ಮೂಲದ ಶರಣ್ಯ ಮಡಿಕೇರಿಯಲ್ಲಿ ಟ್ರಕ್ಕಿಂಗ್ ಅಂತ ಹೋಗಿರ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಮಾರ್ಗ ತಿಳಿಯದೆ ಬೇರೆ ಕಡೆ ನಾಪತ್ತೆಯಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ 4 ದಿನಗಳ ಕಾಲ ಅವರ ಹುಡುಕಾಟದಲ್ಲಿ ನಿರತರಾಗಿರುತ್ತಾರೆ. ತಡಿಯಂಡುಮೋಳ್ ಬೆಟ್ಟದಲ್ಲಿ ನಾಪತ್ತೆಯಾಗಿದ್ರು ಶರಣ್ಯ. ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ನಕ್ಸಲ್ ನಿಗ್ರಹ ಪಡೆಯಿಂದ ಶೋಧ ಕಾರ್ಯವನ್ನ ನಡೆಸಲಾಗುತ್ತೆ. 4 ದಿನಗಳ ಸತತ ಹುಡುಕಾಟದ ಬಳಿಕ ನಿನ್ನೆ ಸಂಜೆ ಪತ್ತೆಯಾಗಿರುವಂತದ್ದು ಯುವತಿಯನ್ನ ರಕ್ಷಿಸಿದ್ದಾರೆ. ಈ 4 ದಿನಗಳ ಹುಡುಕಾಟದಲ್ಲಿ ಕೇರಳ ಮೂಲದ ಶರಣ್ಯ ಮಡಿಕೇರಿಗೆ ಟ್ರಕ್ಕಿಂಗ್ ಬಂದಿರ್ತಾರೆ. ಇಂತಹ ಸಂದರ್ಭದಲ್ಲಿ ಮಿಸ್ ಆಗಿರ್ತಾರೆ. 4 ದಿನಗಳ ನಂತರ ಈಗ ಪತ್ತೆಯಾಗಿದ್ದಾರೆ.